ನನಗೆ ಫಸ್ಟ್ ಹೇಳ್ದಾಗ ನಂಗೆ ಫುಲ್ ಭಯ ಆಯ್ತು. ಆಮೇಲೆ ಹೆಂಗೊಂದ್ ಮಾಡಿ ಇವನ್ ಕಡೆ ಡೈವರ್ಟ್ ವಿಭಿನ್ನವಾದ ಒಂದು ಪಾತ್ರ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಅದ್ಭುತವಾದ ಪ್ರಯತ್ನ, ತುಂಬಾ ಚಂದನೆಯ ಸಿನಿಮಾ. ನೀವು ನೋಡಿದ್ರೆ ನೀವು ಗೊತ್ತಾಗಲ್ಲ. ನಂಬಿಕೆ ಇಟ್ಟಿದ್ರು ಈ ಜನರೇಷನ್ ಇದಕ್ಕೋಸ್ಕರ ಸಿನಿಮಾ ಹೋಗ್ಬೇಕಂದ್ರೆ ಈ ಅಪ್ಪ ಮಗಳದೊಂದು ಜರ್ನಿ ಈ ಸಿನಿಮಾದಲ್ಲಿದೆ ಆ್ಯಂಡ್ ತುಂಬ ಒಂದು ಪವರ್ಫುಲ್ ಆ್ಯಂಡ್ ಬೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್. ಸೊ ತುಂಬ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಮೊದಲು ಏನಾಗಿತ್ತು, ಏನ್ ತಪ್ಪಾಗಿತ್ತು, ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನ ಕೈಗೆತ್ತಿದ್ದೀವಿ. ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಆ ಹಂತದಲ್ಲಿ ನಾವೆಲ್ಲರೂ ಇದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ. ಫಸ್ಟ್ ಪ್ರೊಡ್ಯೂಸರ್ಗೆ ಆನ್ಸರ್ ಹೇಳ್ಬೇಕಿತ್ತು. ಸ್ವಲ್ಪ ಹೊಸ ಸಿನಿಮಾ ರಿಲೀಸ್ ಆದ್ಮೇಲೆ ತಿರ್ಗಾ ಇಂಟ್ರೆಸ್ಟ್ ಬರಲ್ಲ. ಇವಾಗ ಸಾಕು ಬಿಡಪ್ಪ ಬಿಟ್ಟರೆ ಸಾಕು ನಮ್ಮ. ಬಟ್ ಆ ನಂಬಿಕೆ ಇಟ್ಟಿದ್ರು ಈ ಜನರೇಷನ್ ಇದಕ್ಕೋಸ್ಕರ ಸಿನಿಮಾ ಹೋಗ್ಬೇಕಂದ್ರೆ ಈಗ ಮತ್ತೆ ಮರು ಬಿಡುಗಡೆ ಅಂತ ಅಂದ್ರೆ ಮತ್ತೊಂದು ಕೂಸು ಹುಟ್ಟಿತು ಅಂತಾನೆ ಅರ್ಥ. ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡ್ಲೇಬೇಕು. ಡೈರೆಕ್ಟರ್ ಕೆಲಸ ಇನ್ನೂ ಚೆನ್ನಾಗಿ ಆಗಿರೋದ್ರಿಂದ ನಿಮ್ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಈ ಚಿತ್ರಕ್ಕೆ ನಾವೆಲ್ಲ ಮತ್ತೊಮ್ಮೆ ಥಿಯೇಟರ್ ಹೋಗಿ ಸಿನಿಮಾನ ನೋಡ್ಬೇಕು. ಬಹಳ ದೊಡ್ಡ ನಿರ್ಮಾಪಕರ ಹೋಗಿ ಕನ್ನಡದಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಈಸ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಅವ್ರಿಗೆ ನೀವು ಸಿನಿಮಾ ಕೊಡಬೇಕು ಅಂತ ಅವರನ್ನು ಒಪ್ಪಿಸಿ ನನ್ನ ಕರೆಸಿ ತಮಿಳು ಸಿನಿಮಾ ಮಾಡಿಸಿದ್ರು. ಅದು ಮೊದಲು ಮಳೆಗೆ ಅಂತ ಮೈನಾ, ತಮಿಳು ಮೈನಾ, ಅಲ್ಲಿ 40% ಚೇಂಜ್ ಮಾಡಿ ಮುಂದಿನ ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಪಾತ್ರಗಳಿಗೆ ಒಂದು ನ್ಯಾಯವನ್ನು ಸಿಕ್ಕಿದೆ. ಇವಾಗ ಎಡಿಟೆಡ್ ವರ್ಷನ್ ಅಲ್ಲಿ ಬಂದಿರೋದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೋಗಲ್ಲ, ಒಂದು ಅದ್ಭುತವಾದ ಪ್ರಯತ್ನ, ತುಂಬಾ ಚಂದನೆಯ ಸಿನಿಮಾ. ನೀವು ನೋಡಿದ್ರೆ ನೀವು ಗೊತ್ತಾಗಲ್ಲ. ಮಾರ್ನಿಂಗ್ ಶೋ ಬನ್ನಿ, ಸಿನಿಮಾ ನೋಡಿ, ಖುಷಿ ಆದ್ರೆ ಇನ್ನೂ ನಿಮ್ಮ ಸುತ್ತಮುತ್ತಲವರೆಲ್ಲರಿಗೂ ಹೇಳಿ ಸಿನಿಮಾ ಥಿಯೇಟರ್ ಕಳಿಸಿ. ಸರಿ, ನಾನು ಕೆಲಸ ರಿಲೀಸ್ ಮಾಡ್ಬಿಡೋಣ. ನಮಗೆ ಫಸ್ಟ್ ಕೋಟಿಂದ ನಾವು ಅಲ್ಲಿಂದ ಮುಕ್ತಿ ಆಗೋಣ. ಫಸ್ಟ್ ನಾವು ರಿಲೀಸ್ ಮಾಡ್ಬೋಣ, ಟ್ರಯಲ್ ಅಂತ ಬೇಡ ನಾವು 3 days. ಆನಂತರ ಒಂದು ಬೇರೆ ಡೇಟ್ ಮಾಡಿ ರಿಲೀಸ್ ಮಾಡೋಣ ಅಂತ ಮಾತಾಡ್ಕೊಂಡು ಒಂದು ತೀರ್ಮಾನ ಮಾಡಿ. ಯಾಕೆಂದ್ರೆ ತುಂಬ ಅದ್ಭುತ ಸಿನಿಮಾ. ಅದ್ಭುತವಾದ ಟೈಟಲ್ ಅನ್ನು ಹೊಂದಿರುವ ಗುರಿ ಸಿನಿಮಾದ ಟೀಸರ್ ರಿಲೀಸ್ ಹಾಗೂ ಆಡಿಯೋ ರಿಲೀಸ್ಗೆ ನಾವೆಲ್ಲರೂ ಸೇರಿದ್ದೀವಿ. ಲಾಂಚ್ ಮಾಡಿ ಈಗ ತಮ್ಮೆಲ್ಲರ ಮುಂದೆ ಗುರಿ ಚಿತ್ರದ ಆಡಿಯೋ ರಿಲೀಸ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಗುರಿ ಚಿತ್ರ. ಹಾಡು ಚೆನ್ನಾಗಿತ್ತು, ಮತ್ತೆ ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ. ಇಟ್ ವಾಸ್ ರಿಯಲಿ ನೈಸ್. ಫಿನಿಶಿಂಗು ಇದು ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಹಾಡು ಚೆನ್ನಾಗಿ ಮೂಡಿ ಬಂದಿದೆ. ವಿಭಿನ್ನವಾದ ಒಂದು ಪಾತ್ರ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ. ಒಂದು ಕುರುಕನ್ ಪಾತ್ರ, ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದ್ರೆ. ಜಯಶ್ರೀ ಮೇಡಮ್ ಅಂದ್ರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ. ಚಿತ್ರ ತುಂಬಾ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಬರುವ ಒಂದು ಸಾಂಗು
ಈ ಚಿತ್ರಕ್ಕೆ ಬೆನ್ನೆಲುಬು. ಬಳಿಕಾದ ತಮಿಳ್ ಮತ್ತು ಗುರಿ. ಸೊ ಇದರಲ್ಲಿ ಒಂದು ವಿಡಿಯೋ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ. ಶಿಸ್ತು ಸ್ಟ್ರಿಕ್ಟ್ ಪಾತ್ರ. ನನಗ್ ಫಸ್ಟ್ ಹೇಳ್ದಾಗ ನಂಗೆ ಫುಲ್ ಭಯ ಆಯ್ತು. ಆಮೇಲೆ ಹೆಂಗೊಂದ್ ಮಾಡಿ ಇವನ್ ಕಡೆ ಡೈವರ್ಟ್ ಮಾಡಿ ಸಖತ್ ಖುಷಿ ಆಯ್ತಲ್ಲ. ಸಖತ್ ಖುಷಿ ಆಯ್ತು. ಇವಾಗ ನಾನು ಒಂದ್ಸತಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ 100 times ಮಾಡಿಸ್ತಾರೆ. ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ, IPS ಆಫೀಸರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ. ಥ್ಯಾಂಕ್ ಯು. ಮಕ್ಕಳು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಮೂವಿ ಬಂದು ಥಿಯೇಟರ್ಸ್ ಅಲ್ಲಿ ನೋಡ್ಬೇಕು. ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು. ಏನು ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋದಿಲ್ಲ. ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟು, ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕುಚಕ್ಯತೆಯನ್ನು ಮಾಡಿದ್ದಾರೆ. ಅದ್ಭುತವಾದ ಚಿತ್ರ. ನಾನು ಆಕ್ಚುಲಿ ಇದು ಸಿನಿಮಾ ಮುಗಿಸಿದೀನಿ. ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರ್ಸುತ್ತೆ, ಎಸ್ಪೆಷಲಿ ಕಾಪಾಡೋ ಸಾಂಗ್. ಇನ್ನೂ ಕೆಲವು ಜನ ಬಂದಿಲ್ಲ. ನಾವೊಂದು 6 ಜನ ಇಷ್ಟೇ ಈ ಸಿನಿಮಾ ಎಫರ್ಟ್ ಹಾಕಿದ್ವಿ. ಬಟ್ ಸಿನಿಮಾ ನೋಡಿ ನಿಜವಾಗ್ಲೂ ಒಂದು 20 ನಿಮಿಷ ಆದ್ಮೇಲೆ ಟೋಟಲ್ ನಿಮ್ನ ಮರ್ತು ನೀವು ಸಿನಿಮಾ ಒಳಗಡೆ ಹೋಗ್ತೀರಾ. ಸೊ ಆ ತರ ಸಿನಿಮಾನ ನೆರೇಟ್ ಮಾಡಿದೀವಿ. ಮ್ಯೂಸಿಕ್ ಇಲ್ದಲೇ ನೋಡಿದ್ದೆ, ಬಟ್ ಅವಾಗ್ಲೇನೆ ನನಗೆ ಇಂಪ್ರೆಸ್ ಆಗಿತ್ತು. ವಿತ್ ಮ್ಯೂಸಿಕ್ ನಿಜವಾಗ್ಲೂ ನನ್ ಸೆಕೆಂಡ್ ಒಂದ್ ಸಾಂಗ್ ನೋಡಿದೆ, ತುಂಬಾ ಎಮೋಷನಲ್ ಆಗಿ ಬಂದಿದೆ ಅದು. ಇನ್ಸ್ಪೆಕ್ಟರ್ ಅವರು ಭೇದಿಸಿರುವಂಥ ಎಲ್ಲ ಕೇಸ್ಗಳನ್ನು ಈ ಸಿನಿಮಾದಲ್ಲಿ ಇದೆಯಾ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ಈ ಸಿನಿಮಾದಲ್ಲಿರೋದು ಇಲ್ಲಿ ಏನು ನಾನು ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ, ಅದಕ್ಕೊಂದು ವರ್ಡ್ ಇದೆ. ಆ ಪದನೇ ಗೊತ್ತಿಲ್ಲದಿರೋ ಒಂದು ಕ್ಯಾರೆಕ್ಟರ್ ಇದೆ. ಯಾರು ಅಚ್ಯುತ್ ಸರ್ ಕ್ಯಾರೆಕ್ಟರ್. ಸೊ ಆ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು. ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಭೇದಿಸುತ್ತೆ ಅನ್ನೋದು ಸಿನಿಮಾ. ಸೊ ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆ ಕತೆ ಇದೆ ಸರ್, ಮಾಡೋಣ ಅಂತ ಹೇಳಿದ್ರು. ಹಂಗಾಗಿ ಆ ಕತೆ ಎಲ್ಲ ಕೇಳಿದಾಗ ನಾನು ಒಂದು ಸ್ವಲ್ಪ ಇಂಪ್ರೆಸ್ ಆಗಿ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೇಳಿದಾಗ ಇದರಲ್ಲಿ ಅಚ್ಯುತ್ ಸರ್ ಅಂತ. ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ. ಹಂಗಾಗಿ ನಾನು ಒಪ್ಕೊಂಡು, ಕಥೆನೂ ತುಂಬ ಚೆನ್ನಾಗಿ, ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಒಪ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಸರ್. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಈ ಚಿತ್ರದ ಹೆಸರು ಕೌಂತೆಯ. ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ, ಶೂಟಿಂಗ್ ಶುರುವಾಗ್ತಾ ಇದೆ. ನನ್ನ ಪಾತ್ರ ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ, ಕೇಂದ್ರ ಪಾತ್ರ, ಈ ಕಥೆಯ ಕೇಂದ್ರ ಪಾತ್ರ. ಈ ಅಪ್ಪ ಮಗಳದೊಂದು ಜರ್ನಿ ಈ ಸಿನಿಮಾದಲ್ಲಿದೆ. ಆ್ಯಂಡ್ ತುಂಬ ಒಂದು ಪವರ್ಫುಲ್ ಆ್ಯಂಡ್ ಬೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್. ಸೊ ತುಂಬ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ.